ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುಂಡಿದೆ. ಹೀಗಾಗಿ ಕಾಂಗ್ರೆಸ್ ರಾಜ್ಯಗಳ ರಾಜ್ಯಪಾಲರ ರಾಜೀನಾಮೆ ಪಡೆಯುವ ಸಾಧ್ಯತೆ ಇದೆ. ಅವಧಿಗೂ ಮುನ್ನವೇ ರಾಜ್ಯಪಾಲರ ರಾಜೀನಾಮೆ ಸಾಧ್ಯತೆ ಇದೆ. ಪಂಜಾಬ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳ ಸೇರಿದಂತೆ ಸುಮಾರು 15 ರಾಜ್ಯಗಳ ರಾಜ್ಯಪಾಲರ ರಾಜೀನಾಮೆ ಪಡೆಯುವ ಸಾಧ್ಯತೆ ಇದೆ. ಅವಧಿಗೂ ಮುನ್ನವೇ ಕರ್ನಾಟಕದ ರಾಜ್ಯಪಾಲ ಭಾರದ್ವಾಜ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಗುಜರಾತ್ ಗವರ್ನರ್ ಶೀಲಾ ದೀಕ್ಷಿತ್ ಹಾಗೂ ರಾಜಸ್ಥಾನ ರಾಜ್ಯಪಾಲೆ ಮಾರ್ಗರೆಟ್ ಆಳ್ವಾ ಕೂಡ ಕುರ್ಚಿಯಿಂದ ಕೆಳಗಿಳಿಯುವ ಸಾಧ್ಯತೆ ಇದೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಈಶ್ವರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ನಮ್ಮ ನ್ಯೂಸ್ ಡೆಸ್ಕ್ನಿಂದ ಇದ್ದಾರೆ. ಈಶ್ವರ್, ರಾಜ್ಯಪಾಲರ ರಾಜೀನಾಮೆ ಪರ್ವ ಕಾಂಗ್ರೆಸ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ಹಿನ್ನೆಲೆಯಲ್ಲಿ ಕೆಲವು ರಾಜ್ಯಪಾಲರನ್ನ ಹಿಂಪಡೆಯುವಂಥ ಹಿಂದೆ ಕರೆಸಿಕೊಳ್ಳುವಂಥ ಒಂದು ಕಾಲ ಸನ್ನಿಹಿತವಾಗಿದೆಯಾ? ರಾಜ್ಯಪಾಲರಾದಂಥ ಹಂಸರಾಜ್ ಭಾರದ್ವಾಜ್ ಅವಧಿಗೂ ಮುನ್ನವೇ ರಾಜೀನಾಮೆಯನ್ನು ಕೊಡಬೇಕಾಗಿ ಪರಿಸ್ಥಿತಿ ಬರಬಹುದಾ? ಏನು ಸದ್ಯದ ಸ್ಥಿತಿ? ರಾಘವೇಂದ್ರ, ಕರ್ನಾಟಕದ ರಾಜ್ಯಪಾಲರಂತ ಹಂಸರಾಜ್ ಭಾರದ್ವಾಜ್ ಅವರ ಅವಧಿ ಜೂನ್ 29ಕ್ಕೆ ಮುಗ್ತದೆ. ಅಂದರೆ ಬಹುತೇಕವಾಗಿ ಇನ್ನೂ 1 ತಿಂಗಳ ಕಾಲ ಅವಧಿ ಇದೆ. ಜೊತೆಗೆ ಇನ್ನೊಬ್ಬರು ಪ್ರಮುಖವಾದಂಥ ಒಬ್ಬರು ರಾಜ್ಯಪಾಲರು, ಅದು ಗುಜರಾತ್ನ ರಾಜ್ಯಪಾಲರು ಕಮಲಾ ಬೇನಿವಾಲ್ ಅವ್ರದ್ದು ಕೂಡ ನವೆಂಬರ್ಗೆ ಅವರ ಅವಧಿ ಮುಗಿತಿದೆ. ಇನ್ನೂ ಕೂಡ ಅವರಿಗೆ 6-7 ತಿಂಗಳ ಅವಧಿ ಕೂಡ ಇದೆ. ಸೊ ಒಟ್ಟಿನಲ್ಲಿ ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಪ್ರಮುಖವಾಗಿ ಈ ಇಬ್ಬರು ರಾಜ್ಯಪಾಲರಿಗೆ ಬಿಜೆಪಿ ಭೂತಪೂರ್ವ ಯಶಸ್ಸು, ಎಲ್ಲ ಒಂದು ಕಡೆ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ರೀತಿಯಲ್ಲಿ ಅಂದರೆ ಗವರ್ನರ್ ಆಗಿ ಯಾವ ರೀತಿಯಾಗಿ ಮುಂದಿನ ದಾರಿಯಲ್ಲಿ ನಡೆಸ್ಕೊಳ್ತಾರೆ ಬಿಜೆಪಿ ಅವರು ಬಂದ ನಂತರ ಅನ್ನುವ ಒಂದು ಭಯ ಕರ್ನಾಟಕದ ರಾಜ್ಯಪಾಲರು ಮತ್ತು ಗುಜರಾತ್ನ ರಾಜ್ಯಪಾಲರಿಗೂ ಕೂಡ ಸಹಜವಾಗೇ ಇದೆ. ನಾವು ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಬಹುತೇಕವಾಗಿ ಇಡೀ ಸರ್ಕಾರದ ಮಂತ್ರಿಗಳೆಲ್ಲರೂ ಕೂಡ ಭಾರದ್ವಾಜ್ ಅವ್ರನ್ನ ಕಾಂಗ್ರೆಸ್ನ ಏಜೆಂಟ್ ಅಂತ ಬಹುತೇಕವಾಗಿ ಬಹುಬಾರಿ ಒಂದು ರೀತಿಯಲ್ಲಿ ಕರೆದಿದ್ರು. ಒಂದು ರೀತಿಯಲ್ಲಿ ಜಟಾಪಟಿ ಕೂಡ ಸಂಭವಿಸಿತ್ತು ರಾಜ್ಯಪಾಲರಿಗೂ ಮತ್ತು ಬಿಜೆಪಿ ಸರ್ಕಾರಕ್ಕೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಗುಜರಾತ್ ಸರ್ಕಾರದಲ್ಲೂ ಕೂಡ ಮೋದಿ ವರ್ಸಸ್ ರಾಜ್ಯಪಾಲರಂತ ಬೇನಿವಾಲ್ ನಡುವೆ ಇತ್ತು. ಹಾಗಾಗಿ ಅವರು ಎಲ್ಲ ಒಂದು ಕಡೆ ಎಕ್ಸಿಟ್ ಪೋಲ್ ಒಂದು ಸಮೀಕ್ಷೆ ಬರ್ತಿದ್ದಂಕಲೇ ಒಂದು ರೀತಿಯಲ್ಲಿ ಅವರು ಸ್ವತಃ ರಾಷ್ಟ್ರಪತಿಗಳ ಬಳಿ ತೆರಳಿ ನಾವು ಈಗಾಗಲೇ ರಾಜೀನಾಮೆಯನ್ನು ಕೊಡ್ತೀವಿ, ಪಾರ್ಟಿ ನಮಗೆ ಡೈರೆಕ್ಷನ್ ಮಾಡಲಿ ಅನ್ನುವ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಈ ಇಬ್ಬರು ರಾಜ್ಯಪಾಲರು ಕೂಡ ಮಾಡಿಕೊಂಡಿದ್ರು. ಆದರೆ ರಾಷ್ಟ್ರಪತಿಗಳು ಅವರಿಗೆ ಸಮಾಧಾನ ಮಾಡಿ ಆ ರೀತಿ ಕಾನೂನು ಪ್ರಕಾರ ಯಾರೇ ಒಂದೇ ಸಲಿಗೆ ರಾಜ್ಯಪಾಲರನ್ನ ವಿಮುಕ್ತಿಗೊಳಿಸೋದಕ್ಕೆ ಆಗೋದಿಲ್ಲ, ನೀವು ಮುಂದುವರಿರಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟು ಕಳಿಸಿದ್ರು. ಇದರಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಈಗಾಗಲೇ 4.5 ವರ್ಷ ಅವಧಿಯನ್ನು ಮುಗಿಸಿದ್ದಾರೆ. ಬೇನಿವಾಲ್ ಕೂಡ 4 ವರ್ಷವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಇನ್ನು ಉಳಿದಂತೆ ಬಹುತೇಕವಾಗಿ ಕಾಂಗ್ರೆಸ್ ಸರ್ಕಾರ ನೇಮಿಸಿದಂಥ 18 ಜನ ರಾಜ್ಯಪಾಲರು ಕೂಡ ಈಗ ರಾಜ್ಯದ ಇಡೀ ದೇಶವ್ಯಾಪಿ ಇದ್ದಾರೆ, 18 ರಾಜ್ಯಗಳಲ್ಲಿದ್ದಾರೆ. ಅವರಲ್ಲಿ ಶೀಲಾ ದೀಕ್ಷಿತ್ ಕೇರಳಕ್ಕೆ ಸಂಬಂಧಪಟ್ಟಂತೆ ಕೇವಲ 62 ದಿನ ಒಂದು ರೀತಿಯಲ್ಲಿ ರಾಜ್ಯಪಾಲರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ 1 ವರ್ಷ ಮುಗಿಸಿರುವಂಥ ರಾಜ್ಯಪಾಲರು ಕೂಡ ಅನೇಕರಿದ್ದಾರೆ. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರ ಬಂದ ನಂತರ ಈ ರಾಜ್ಯಪಾಲರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿಮುಕ್ತಿಗೊಳಿಸೋದು ಅಥವಾ ಬದಲಾವಣೆ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥದ್ದು. ಈ ಪ್ರಕ್ರಿಯೆ ಬಹುತೇಕವಾಗಿ ಇಂದಿರಾ ಗಾಂಧಿ 1977ರ ಅವಧಿಯಿಂದಲೂ ಕೂಡ ಜನತಾ ಪರಿವಾರ ಅಧಿಕಾರಕ್ಕೆ ಬಂದಾಗ ಅವರ ಜನತಾ ಪರಿವಾರದ ಒಂದು ಅಭ್ಯರ್ಥಿಗಳನ್ನು ನೇಮಕ ಮಾಡಿದ್ದುಂಟು. ಇಂದಿರಾ ಗಾಂಧಿನೂ ಕೂಡ ಇಂಥದ್ದೊಂದು ಬದಲಾವಣೆ ಶೀಘ್ರವಾಗಿ ಮಾಡಿದ್ದುಂಟು. ಈಗಲೂ ಕೂಡ ಅದು ಬಹುತೇಕವಾಗಿ 62 ದಿನ ಮಾತ್ರ ಕಳೆದಿರುವಂಥ ಶೀಲಾ ದೀಕ್ಷಿತ್ರನ್ನ ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ಬದಲಾವಣೆ ಮಾಡುತ್ತಾ ಅನ್ನೋ ಒಂದು ಕ್ವಶನ್ ಇದೆ. ಜೊತೆಗೆ ಕ್ವಶನ್ ಮಾಡುವಂಥ ಅಂದರೆ ಬದಲಾವಣೆ ಮಾಡುವಂಥ ಅಧಿಕಾರ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಲ್ಲಿ ಯಾರು ಪ್ರಬಲವಾಗಿ ಒಂದು ರೀತಿಯಲ್ಲಿ ಬರ್ತಾರೆ, ಅದು ದೊಡ್ಡ ಮೆಜಾರಿಟಿ ಯಾರಿರ್ತದೆ, ಯಾವ ಸರ್ಕಾರ ಬರುತ್ತೆ, ಆ ಒಂದು ಸರ್ಕಾರ ರಚನೆಯಾದ ನಂತರ ಹೋಮ್ ಮಿನಿಸ್ಟರ್ ಅಂದರೆ ಕೇಂದ್ರದ ಒಂದು ಹೋಮ್ ಮಿನಿಸ್ಟರ್ ಅವರು ರಾಷ್ಟ್ರಪತಿಗಳಿಗೆ ಎಲ್ಲೆಲ್ಲಿ ಬದಲಾವಣೆ ಬೇಕು, ಯಾರ್ಯಾರು ತನ್ನ ಅಭ್ಯರ್ಥಿಗಳನ್ನು ರಾಜ್ಯಪಾಲರನ್ನ ಬದಲಾವಣೆ ಮಾಡಬೇಕು ಅಂತ ಒಂದು ಶಿಫಾರಸನ್ನು ಮಾಡುತ್ತೋ ಆ ನಂತರವಷ್ಟೇ ಈ ಬದಲಾವಣೆ ಸಾಧ್ಯ. ಹಾಗಾಗಿ ಈಗ ರಾಜ್ಯಪಾಲರ ಯಾವುದೇ 18 ರಾಜ್ಯಗಳ ರಾಜ್ಯಪಾಲರ ಒಂದು ರೆಸಿಗ್ನೇಷನ್ ಅಂತಾಗಲಿ ಅಥವಾ ಪಾರ್ಟಿ ಕೂಡ ಯಾವುದೇ ಒಂದು ರಾಜ್ಯಪಾಲರ ಬದಲಾವಣೆಗೆ ಡೈರೆಕ್ಷನ್ ಕೂಡ ಕೊಟ್ಟಿಲ್ಲ. ಒಟ್ಟಾರೆ ಸರ್ಕಾರ ರಚನೆಯಾದ ನಂತರ ಹೋಮ್ ಮಿನಿಸ್ಟರ್ ಬಂದ ನಂತರ ಆ ಒಂದು ಪ್ರಕ್ರಿಯೆಗೆ ಚಾಲನೆ ದೊರೆಯುತ್ತೆ. ಅಷ್ಟರೊಳಗೆ ಇರುವ ಒಂದು ಅಧಿಕಾರಾವಧಿಯಲ್ಲಿ ಈ ಎಲ್ಲ ಒಂದು ಕಾಂಗ್ರೆಸ್ ನೇಮಿತವಾದಂಥ ರಾಜ್ಯಪಾಲರನ್ನ ಬಿಜೆಪಿ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅನ್ನೋದೇ ಇವರಿಗೆಲ್ಲರಿಗೂ ಇರುವಂಥ ಆತಂಕ ಅಂತ ಹೇಳ್ಬೋದು. ರಾಘವೇಂದ್ರ, ಓಕೆ, ಈಗ ಈ ರಾಜ್ಯಪಾಲರ ತಲದಂಡ ಅಂತ ಹೇಳೋದು ಪರಿವರ್ತನೆಯಾದಂಥ ರಾಜಕೀಯದ ಬೆಳವಣಿಗೆಯ ಅಥವಾ ರಾಜ್ಯಪಾಲರ ಒಂದು ನಿಷ್ಪಕ್ಷಪಾತವಾದಂಥ ಧೋರಣೆ ಇದ್ದಲ್ಲಿ ಈ ರೀತಿಯಾದಂಥ ಬದಲಾವಣೆ ನಡೆದೇ ಇದ್ದಿರ್ಬೋದೋ ಏನೋ. ಆದರೆ ಅವರೂ ಕೂಡ ಎಲ್ಲೋ ಪಕ್ಷಪಾತವನ್ನು ವಹಿಸಿದ್ದೇ ಈ ಒಂದು ಬದಲಾವಣೆಗೆ ಅವರೇ ಸ್ವತಃ ಹೆದರಿ ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಹೇಗೆ?
ಖಂಡಿತವಾಗ್ಲೂ ರಾಘವೇಂದ್ರ, ನಿಷ್ಪಕ್ಷಪಾತವಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಇವರಿಗೆ ಈ ರೀತಿಯಾದ ಒಂದು ಆತಂಕ ಪಡುವಂಥ ಅಗತ್ಯ ಖಂಡಿತ ಇರಲಿಲ್ಲ. ಅದೇ ಬಿಜೆಪಿ ಸರ್ಕಾರ ಒಂದು ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ನಡುವೆ ನಡೆದಂಥ ಜಟಾಪಟಿ BS ಯಡಿಯೂರಪ್ಪನವರ ಒಂದು ರಾಜೀನಾಮೆ ಪಡೆಯುವಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಇದು ಕೊನೆಗೊಂಡಿತ್ತು. ಹಾಗಾಗಿ ಬೇನಿವಾಲ್ ಕೂಡ ಅಂಥದ್ದೊಂದು ಮೋದಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಅನೇಕ ರೀತಿಯ ಒಂದು ತೊಂದರೆಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಹಾಗಾಗಿ ಇವರೆಲ್ಲರೂ ಕೂಡ ಬಹುತೇಕವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಆಗಿದ್ದಾರೆ. ಭಾರದ್ವಾಜ್ ಕಾಂಗ್ರೆಸ್ನಲ್ಲಿ ಮಂತ್ರಿಗಳಾದಂಥವರು, ಬೇನಿವಾಲ್ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸೀನಿಯರ್ ಲೀಡರ್ ಆಗಿದ್ದಾರೆ. ಈಗ ಶೀಲಾ ದೀಕ್ಷಿತ್ ಕೂಡ ಮುಖ್ಯಮಂತ್ರಿ ಆದಂಥವರು ಕಾಂಗ್ರೆಸ್ನಿಂದನೇ ಸೀನಿಯರ್ ಲೀಡರ್. ಹಾಗಾಗಿ ಇವರೆಲ್ಲರೂ ಕೂಡ ಬಹುತೇಕವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳೋದು ಅನುಮಾನ. ಹಾಗಾಗಿಯೇ ಬಿಜೆಪಿ ಸರ್ಕಾರ ಅವರನ್ನು ಬದಲಾವಣೆ ಮಾಡುತ್ತೆ. ಈ ಹಿಂದೆ ರಾಮಾ ಜೋಯಿಸ್ ಕೂಡ ಇಂಥದ್ದೊಂದು ಪ್ರಕ್ರಿಯೆ 2004ರಲ್ಲಿ UPA ಸರ್ಕಾರ ಬಂದಾಗ ರಾಮಾ ಜೋಯಿಸ್ ಕೂಡ ನನ್ನನ್ನು ಬದಲಾವಣೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದ ಒಂದು ಉದಾಹರಣೆ ಕೂಡ ಇದೆ. ಹಾಗಾಗಿ ನಿಷ್ಪಕ್ಷಪಾತವಾಗಿ ಒಂದು ರೀತಿಯಲ್ಲಿ ಇವರು ಇದ್ದರೂ ಕೂಡ ಅದನ್ನು ಕೇಂದ್ರ ಬಿಜೆಪಿ ಸರ್ಕಾರ ಒಪ್ಪೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅದು ಬದಲಾವಣೆಗೆ ಮುಂದಾಗ್ತದೆ. ಆದರೆ ಆ ಅವಧಿ ಏನಿದೆ, ಈಗಾಗಲೇ 1 ವರ್ಷ ಅವಧಿಯನ್ನು ಪೂರೈಸಿದರಿದ್ದಾರೆ, 4.5 ವರ್ಷ ಅವಧಿಗಳನ್ನು ಪೂರೈಸಿದರಿದ್ದಾರೆ, ಕೇವಲ 62 ದಿನಗಳ ಅವಧಿಯನ್ನು ಕೂಡ ಪೂರೈಸಿದರಿದ್ದಾರೆ. ಹಾಗಾಗಿ ಈ ಅವಧಿ ಎಕ್ಸ್ಟೆಂಡ್ ಆಗುತ್ತಾ, ಅವರಿಗೆ ಒಂದು ರೀತಿಯಲ್ಲಿ ಕಾನೂನು ಪ್ರಕಾರ ಯಾವುದೇ ಕಾರಣಕ್ಕೂ ಒಂದು ಹ್ಯುಮ್ಯಾನಿಯನ್ ರೀತಿಯಲ್ಲಿ ಅವರನ್ನು ತೆಗೆಯೋದಕ್ಕೆ ಬರೋದಿಲ್ಲ. ಎಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರವೇ ಸಂವಿಧಾನಾತ್ಮಕ ರೀತಿಯಲ್ಲೇ ನಡೀಬೇಕು. ಆ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಭಾರದ್ವಾಜ್ ಅವರನ್ನು ಟಾರ್ಗೆಟ್ ಮಾಡೋದುಂಟಾ, ಅಥವಾ ಬೇನಿವಾಲ್ನವರ ಮೋದಿಯವರು ಟಾರ್ಗೆಟ್ ಮಾಡ್ತಾರಾ, ಯಾವುದೇ ರೀತಿಯಲ್ಲಾದರೂ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾರಾ, ಈ ಒಂದು ಆತಂಕಕ್ಕೆ ಈ ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಪ್ರಸ್ತುತ ರಾಜ್ಯಪಾಲರು ಕೂಡ ಒಂದು ರೀತಿಯಲ್ಲಿ ಹೆದರಿದ್ದಾರೆ ಅಂತ ಹೇಳ್ಬೋದು ರಾಘವೇಂದ್ರ. ಥ್ಯಾಂಕ್ ಯು.